ಪಶ್ಚಿಮ ಬಂಗಾಳದಲ್ಲಿ ಬಾಗಲಕೋಟೆ ಮೂಲದ ಉಮೇಶ್ ಡಬಲ್ಗಲ್ ಯೋಧ ಹುತಾತ್ಮ, ಗುಂಡು ತಗುಲಿ ಸಾವು. ಪಶ್ಚಿಮ ಬಂಗಾಳದಲ್ಲಿ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಮೂಲದ ಯೋಧ ಉಮೇಶ್ ಡಬಗಲ್ ಎಂಬ ಬಿಎಸ್ಎಫ್ ಯೋಧನಿಗೆ ಗುಂಡು ತಗುಲಿ ಹುತಾತ್ಮರಾಗಿದ್ದಾನೆ. ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮದ ನಿವಾಸಿ ಉಮೇಶ್ ಡಬಗಲ್ ಅವರು 12 ವರ್ಷದಿಂದ ಬಿಎಸ್ಎಫ್ 5ನೇ ಬಟಾಲಿಯನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ವೇಳೆಯಲ್ಲಿ ಫೈರಿಂಗ್ ಮಾಡುವಾಗ ಮಿಸ್ ಫೈರ್ ಆಗಿ ಬುಧವಾರ ನಿಧನರಾಗಿದ್ದಾರೆ ಎಂದು ಬಿಎಸ್ಎಫ್ ಮೂಲಗಳಿಂದ ತಿಳಿದು ಬಂದಿದೆ. ಯೋಧ ಉಮೇಶ್ ಅಖಂಡಪ್ಪ ಡಬಗಲ್ ಕುಟುಂಬವು ಒಂದು ರೈತ ಕುಟುಂಬವಾಗಿದ್ದು, ಅವರಿಗೆ ತಂದೆ, ತಾಯಿ, ಪತ್ನಿ, ಪುತ್ರ ಇದ್ದಾರೆ. ಯೋಧನ ಪಾರ್ಥಿವ ಶರೀರವನ್ನ ಶುಕ್ರವಾರ ಕಟಗೇರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಅವರು, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಇಲಾಖೆ ವತಿಯಿಂದ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಅಮರನಾಥ್ ರೆಡ್ಡಿ ಸಾಹೇಬ್ರು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಮತ್ತು ಸ್ಥಳೀಯ ಆಡಳಿತ, ಎಲ್ಲ ಪೊಲೀಸ್ ಇಲಾಖೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಜನರ ಸಾಗರದಲ್ಲಿ ಮುಂದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಈ ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷ್ಯಗೊಂಡ ಬಂಧುಗಳೇ, ವೀರ ಯೋಧನ ಪಾರ್ಥಿವ ಶರೀರದ ಮೇಲೆ ಹೊದಿಸಿದಂತಹ ಗೌರವಿತವಾದಂತಹ ರಾಷ್ಟ್ರಧ್ವಜದ ಹಸ್ತಾಂತರ ವೀರ ಯೋಧನ ಕುಟುಂಬಕ್ಕೆ ಕರುಳಿನ ಕುಡಿಗಳನ್ನು ಕೈಗೊಂಡಂತಹ ತಂದೆ ತಾಯಿಯ ಹೆಮ್ಮೆಯ ಸಂಕೇತ, ಪತಿಯನ್ನು ಕಳೆದುಕೊಂಡಂತಹ ಮಾತೃ ಹೃದಯದ ಮಿಡಿತ, ಕರುಳಿನ ಕುಡಿಯ ಮಗುವಿನ ಸಮ್ಮುಖದಲ್ಲಿ ವಿಶೇಷವಾದಂತಹ ಚಪ್ಪಾಳೆಯೊಂದಿಗೆ ಗೌರವದ ರಾಷ್ಟ್ರ ಮಟ್ಟದ ಪ್ರೀತಿಯ ತ್ಯಾಗದ ಸಂಕೇತವಾಗಿ ರಾಷ್ಟ್ರಧ್ವಜವನ್ನ ಕುಟುಂಬಕ್ಕೆ ಹಸ್ತಾಂತರಿಸಿದ ಪವಿತ್ರವಾದಂತಹ ಕ್ಷಣ. ರಾಷ್ಟ್ರಧ್ವಜವನ್ನ ಶಿಸ್ತಿನಿಂದ ಕೇಸರಿ, ಬಿಳಿ, ಹಸಿರು ಮಡಿಕೆಯೊಂದಿಗೆ ನಾವೆಲ್ಲರೂ ಬಹಳ ಶಾಂತ ರೀತಿಯಾಗಿ, ಜೊತೆಗೆ ಸುರಕ್ಷಿತವಾಗಿ, ಯಾಕಂದ್ರೆ ಮೇಲೆಲ್ಲಿ ಕೂತಿದ್ರಿ, ಅಲ್ಲೆಲ್ಲಿದ್ದೀರಿ, ನಿಮ್ಮ ಸುರಕ್ಷತೆಯೊಂದಿಗೆ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಅಂತ ಒಬ್ಬ ಹುತಾತ್ಮ ಯೋಧನಿಗೆ ಇವತ್ತು ನಾವು ಅಂತಿಮ ನಮನ. ನಾವೇನು ಹೋಗಿ ಅಲ್ಲಿ ಗಡಿ ಕಾಯಲಿಕ್ಕೆ ನಮ್ಗೆ ಅವಕಾಶ ಇಲ್ಲ, ಆದ್ರೆ ಇವತ್ತು ಗಡಿ ಕಾಯುವ ಮೂಲಕ ಅಲ್ಲಿ ಇವತ್ತು ವೀರವ ಮರವನ್ನವನ್ನ ಅಪ್ಪಿದಂತ